ಹೆಂಗ ದಿನಾಲು ಮೊಟ್ಟೆಗಳು ಪರವಾಗಿಲ್ಲ. ಜಾಸ್ತಿ ಏನಕ್ಕೆ ಸಿಕ್ತಿದಾವೆ. ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ. ಮೊದ್ಲೆಲ್ಲ ಅದನ್ನು ಒಂದು 30 40 ಆ ರೀತಿ ಮೊಟ್ಟೆ ಸಿಕ್ತಿತ್ತು. ಯಾಕಂದ್ರೆ ಜಾಗ ಹೊಂದಾಣಿಕೆ ಆಗಿರಲ್ವಲ್ಲ, ಅದಕ್ಕೆ. ಇವಾಗೆಲ್ಲ ಜಾಗ ಎಲ್ಲ ಹೊಂದಾಣಿಕೆ ಚೆನ್ನಾಗಿ ಆಗ್ಬಿಟ್ಟೈತೆ, ಮೇವು ಚೆನ್ನಾಗಿ ತಿಂತವೆ, ಆರಾಮಾಗೈತೆ, ವಿಶಾಲವಾಗೈತೆ ಜಾಗ ನೋಡ್ರಿ. ಹಂಗಾಗಿ ಒಂದ ಕಡಿಮೆ ಅಂದ್ರೂ ಒಂದ 60 65 ಮೊಟ್ಟೆಗಳು ದಿನಾಲು ಇಡ್ತಿದಾವೆ. ಸದ್ಯ ಹಿಂಗೆ ಇಂಪ್ರೂವ್ ಆಗ್ತಾ ಹೋದ್ರೆ ಸಾಕು. ಮೊಟ್ಟೆ ತಗೊಂಡವ್ರಿಗೂ ಏನು ತೊಂದರೆ ಏನಿಲ್ಲ. ನಮ್ಮೂರದೇನೆ ಅವ್ರು ಇವರು ಬಂದ್ಬಿಟ್ಟು ನಾಟಿ ಕೋಳಿ ಮೊಟ್ಟೆ, ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಅಲ್ವಾ. ಹಂಗಾಗಿ ಎಲ್ಲರೂ ಬಂದ್ಬಿಟ್ಟು ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಿದ್ದಾರೆ. ಸದ್ಯ ಕೋಳಿ ಫಾರಂ ಹತ್ರನೇ ಬಂದ್ಬಿಟ್ಟು ಒಬ್ಬೊಬ್ಬರೇ ಬಂದು ತಗೊಂಡು ಹೋಗ್ತಿದ್ದಾರೆ. ಯಾವ್ದು ಏನು ಸ್ಟಾಕ್ ಏನು ಉಳಿತಿಲ್ಲ ಸದ್ಯ. ಅವತ್ತಿಂದ ಅವತ್ತೇ ಖಾಲಿ ಆಗ್ತಿದಾವೆ. ಇನ್ನು ನನಗೆ ಮೇಂಟೈನ್ ಮಾಡೋದಕ್ಕೆ ಆಗ್ತಿಲ್ಲ. ಇನ್ನೂ 100 ಮೊಟ್ಟೆ ಇಟ್ರು ಕೂಡ ತಗೊಂಡು ಹೋಗೋರು ಇದ್ದಾರೆ. ಆದ್ರೆ ಒಂದೊಂದಾಗೆ ದಿವಸ ಒಂದು 50 60 ಮೊಟ್ಟೆ ಕೊಡ್ತಿದ್ದೀನಿ. ಇನ್ನು ಬೇಕಣಪ್ಪ, ಇನ್ನು ಬೇಕು, ಇದ್ರೆ ಕೊಡು ಅಂತ ಎಲ್ಲರೂ ಬಂದು ಕೇಳ್ತಿರ್ತಾರೆ. ಇನ್ನೇನು ಬರ್ತೀವಂತ ಹೇಳಿದಾರೆ. ಇನ್ನು ತಗೊಂಡು ಹೋಗೋದಕ್ಕೆ ಬಂದ್ರೆ ಸಾಕು, ಬೇಗ ಕೊಟ್ಟು ಕಳಿಸ್ಬಿಡ್ತೀನಿ. ಸ್ಟಾಕ್ ಮಾತ್ರ ಉಳಿಸ್ಕೊಳಲ್ಲ. ಏನಲ್ಲ ಪಾಪ ಗಿರೀಶ, ಏನಪ್ಪ ಸಮಾಚಾರ? ಓಹೋ, ಅಲ್ಲೇ ಮೊಟ್ಟೆ ಇಟ್ಕೊಂಡು ನಿನ್ಕೊಂಡ್ಬಿಟ್ಟಿದ್ಯಾ? ಎಲ್ಲ ಆಯ್ತಾ? ಕೆಲಸ ಎಲ್ಲ ಆಯ್ತೇನಪ್ಪ? ಕೋಳಿಗಳಿಗೆಲ್ಲ ಮೇವು ಹಾಕಿದ್ವು ಎಲ್ಲದೂ? ಹೂಕಂಡ್ ಬಾರಣ, ಎಲ್ಲ ಆಯ್ತು, ಮುಗಿತ್ ಕಣ. ಕೆಲಸಗಳೆಲ್ಲ ಮುಗೀತು, ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಕೋಳಿಗಳಿಗೆ ನೀರು ಮೇವು ಎಲ್ಲ ಕೊಟ್ಟಿದ್ದೀನಿ. ಮಧ್ಯಾಹ್ನ ಇನ್ನೊಂದ್ಸಲಿ ಕೊಡ್ಬೇಕು, ಸಾಯಂಕಾಲ ಇನ್ನೊಂದ್ಸಲಿ ಕೊಡ್ಬೇಕು. ಅಯ್ಯೋ, ಮಾಮೂಲಿನ ಕೆಲಸಗಳು ಇದ್ದೇ ಇರ್ತಾವಲ್ಲಣ್ಣ. ತಿರ್ಗಾ ಮಂತ ಹೋಗ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಅಲ್ಲ ಕಣಣ್ಣ, ನೀನು ಬೇಗನೆ ಬರ್ತೀನಂತ ಹೇಳಿದ್ದೆ, ಯಾಕೆ ಇವತ್ತು ತರ ಮಾಡ್ಕೊಂಡ್ಬಿಟ್ಟೆ? ನೀನು ಮೊಟ್ಟೆ ಎಲ್ಲ ತಗೊಂಡೋಗ್ಬಿಟ್ಟು ನಾನು ವ್ಯಾಪಾರ ಮಾಡ್ಕೊಂಡ್ ಬರ್ಬೇಕಣ್ಣ ಪಾಪ. ಅವ್ರು ಇವರು ತಗೊಳ್ತಾರೆ, ನನ್ನ ಹತ್ರನು ಜಾಸ್ತಿ ಏನಾಗೇನ ಕೊಡು ಅಂತ ಹೇಳಿದ್ದೆ ಅಲ್ವಾ, ನೀನೇ ಅಲ್ವಾ ಹೇಳಿದ್ದು? ಹೂ ಕಣ ಪಾಪ, ದಿನಾಲು ನನಗೆ ಒಂದು 100 ಆದ್ರೂ ಮೊಟ್ಟೆ ಬೇಕಣ್ಣ, ನಾಟಿ ಕೋಳಿ ಮೊಟ್ಟೆಗಳು. ನೀನ್ ನೋಡಿರೋ ಬರೀ 30 35 40 ಕೊಡ್ತಿದ್ಯಲ್ಲ ಪಾಪ. ನೋಡಿ ಆದಷ್ಟು ಇವತ್ತಾದ್ರೂ ಒಂದು 50 60 ಆದ್ರೂ ಮೊಟ್ಟೆ ಕೊಡು ಪಾಪ. ನನಗೆ ಎಲ್ಲಾರು ಅವ್ರು ಇವರು ತಗೊಂಡ್ತಿದಾರೆ ಕಣ ಪಾಪ, ನಂತವ್ಲು. ಹಂಗಾಗಿ ಎಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾರೆ, ನಮಗೆ ನಾಟಿ ಕೋಳಿ ಮೊಟ್ಟೆ ಬೇಕು, ತಗೊಂಬಾರಪ್ಪ ಅಂತ ಹೇಳ್ತಾನೆ ಇರ್ತಾರೆ. ನನಗೆ ಕೊಡೋದಕ್ಕೇನೇ ಸಾಲ್ಟೇಜ್ ಆಗ್ತೈತೆ ಕಣ ಪಾಪ, ಅದಕ್ಕೆ ಹೇಳ್ತಿರೋದು. ನೀನು ದಿನ 100 ಇಲ್ಲ 150 ಅಲ್ಲ 200 ಕೊಟ್ರು ಮೊಟ್ಟೆ ನನಗೇನು ಬೇಕಾಗುತ್ತೆ, ನಾಟಿ ಕೋಳಿ ಮೊಟ್ಟೆ. ಅಣ್ಣ ಏನ್ ಮಾಡೋಣ ಹೇಳ್ರಿ, ನಾನು ಇತ್ತೀಚೆಗಲ್ವಾ ಒಂದು 15 ದಿವಸದಿಂದ ಈ ಕಡೆ ಅಲ್ವೇನಣ್ಣ ನಾನು ನಾಟಿ ಕೋಳಿ ಫಾರಂ ಶುರು ಮಾಡಿರೋದು. ನನಗೂ ಒಂದು ಸ್ವಲ್ಪ ಅನುಭವ ಎಲ್ಲ ಕಡಿಮೆ ಮಾಡ್ತಿದ್ದೀನಿ. ಒಂದೊಂದಾಗಿ ಇಂಪ್ರೂವ್ ಮಾಡ್ತಿದ್ದೀನಿ. ಇವತ್ತು ಬೇಕಾದ್ರೆ ಒಂದು 50 ಮೊಟ್ಟೆ ಕೊಡ್ತೀನಿ ನೋಡೋಣ, ತಗೊಂಡೋಗು. ನೆನ್ನೆ ಒಂದು 35 ಕೊಟ್ಟಿದ್ದೆ ಅಷ್ಟೇ ಅಲ್ವಾ. ಇವತ್ತು ಬೇಕಾದ್ರೆ ಒಂದು 50 ನಾಟಿ ಕೋಳಿ ಮೊಟ್ಟೆ ಕೊಡ್ತೀನಿ. ಇನ್ನು ಹೆಂಗ ದಿನ ಬಿಟ್ಟು ದಿನ ಇನ್ನೂ 10 15 ಮೊಟ್ಟೆಗಳು ಜಾಸ್ತಿನೇ ಕೊಡ್ತಿದ್ದಾವೆ. ಕೋಳಿಗಳು ಇಂಪ್ರೂವ್ ಆಗ್ತಿದ್ದಾವೆ. ಎಲ್ಲ ಆಟೆ ಕೋಳಿಗಳೆಲ್ಲ ಮೊಟ್ಟೆ ಇಡ್ತಿದ್ದಾವೆ. ಒಂದೊಂದಾಗಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀನಣ್ಣ. ಕೊಡ್ತೀನಿ, ಕೊಡಲ್ಲ ಅನ್ನಂಗಿಲ್ಲ. ಅದೇ ಎಷ್ಟೆಷ್ಟು ಸಿಗುತ್ತೋ ಅದ್ರ ಮೇಲೆ ಕೊಡ್ತೀನಣ್ಣ. ಹಂಗೆ ನಮ್ಮೂರವರು ಒಂದು 2 3 ಜನ ಬೇರೆ ಮೊಟ್ಟೆ ಇವತ್ತು ಇಟ್ಟಿದ್ದಾವ ಕಣ. ಒಂದು 75 80 ಹತ್ರ ಮೊಟ್ಟೆ ಇಟ್ಟಿದ್ದಾವೆ. ಸಿಕ್ಕಿಲ್ಲ ಅಂತ ಏನಿಲ್ಲ, ಮೊಟ್ಟೆ ಇದಾವೆ. ಆದ್ರೆ ಏನ್ ಮಾಡ್ತೀಯ ಹೇಳಿ, ಈಗ ನಮ್ಮೂರವ್ರು ಅವ್ರು ಇವರು ಬೇಕು, ಒಂದು 10 ಬೇಕು 15 ಬೇಕು ಅಂತ ಬಹಳ ಜನ ಹೇಳಿದಾರೆ. ಅವ್ರಿಗೂ ಕೊಡ್ಬೇಕಲ್ವೇನಣ್ಣ. ಹಂಗಾಗಿ ಅವ್ರಿಗೂ ಉಳಿಸ್ಕೊಂಡಿದ್ದೀನಿ. ಅವ್ರಿಗೆಲ್ಲ ಉಳಿಸ್ಕೊಂಡ್ಬಿಟ್ಟು ನಿನ್ಗೊಂದು 50 ಕೊಡ್ತೀನಿ ಕಣ. 50 ತಗೊಂಡೋಗು. ನಾಳೆನು ಒಂದು 60 70 ಕೊಡ್ತೀನಿ ಕಣ, ನಾಳೆನು ಬೇಕಾದ್ರೆ. ಬರೀ 50 ಅಲ್ಲ ಪಾಪ. ಇದೇನು ಪಾಪ ಗಿರೀಶ ಹಿಂಗೆ ಹೇಳ್ತಿದ್ಯಾ ನೀನು? ಅಲ್ಲ ಕಣ ಪಾಪ, ನನಗೆ ಬೇಕು ಕಣ ಮೊಟ್ಟೆ ಅಂತ ಹೇಳಿದ್ದೀನಿ. ನೀನು ಇವ್ರಿಗೆ ಕೊಡ್ಕೊಂಡು ಹೋದ್ರೆ ಆಗುತ್ತೇನ ಪಾಪ? ನಾನು ಮೊದಲೇ ಹೇಳಿದ್ದೀನಿ ತಾನೇ ನಿನಗೆ, ನನಗೆ ದಿಸಾಲು ಒಂದು 60 100 ಮೊಟ್ಟೆ ಬೇಕಣಪ್ಪ ಅಂತ ಹೇಳಿದ್ದೀನಿ ನಿನಗೆ. ಅಷ್ಟು ಹೇಳಿದ್ರು ನೋಡಿ ಎಂಥ ಕೆಲಸ ಮಾಡಿಬಿಟ್ಟಿಯಾ ಪಾಪ. ಅವ್ರಿಗೆ ಬೇಕಾದ್ರೆ ನಾಳೆ ಕೊಟ್ಬಿಡುವಂತೆ. ಇವತ್ತು ನನಗೆ ಅರ್ಜೆಂಟ್ ಕಣ, ಕೊಡ ಒಂದು 60 70 ಎಷ್ಟಾಯ್ತು ಅಷ್ಟು ಕೊಟ್ಬಿಡ ಪಾಪ. ಅಣ್ಣವ್ ಬೇಜಾರು ಮಾಡ್ಕೋಬೇಡ ಕಣ. ಇವತ್ತು ಒಂದೇ ಒಂದು ದಿವಸ ಕಣ್ ಹೋಗು, ನಾಳೆಯಿಂದ ನಾನು ಕೊಡ್ತೀನಿ ಕಣ್ ಹೋಗು. ಮುಂದೆ ವಾರದಿಂದ ಬೇಕಾದ್ರೆ ಅಣ್ಣ ನೀನು ಕರೆಕ್ಟಾಗಿ ದಿವಸ 100 ಮೊಟ್ಟೆ ಕೊಡ್ತೀರಣ್ಣ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಸರಿನಾ? ಸರಿ ಕಣಪ್ಪ, ಆಯ್ತು ಗಿರೀಶ. ಇನ್ನೊಂದು ಕಣಪ್ಪ, ಹೇಳೋದು ಮರ್ತ್ಬಿಟ್ಟೆ ನಾನು. ನನಗೆ ನೀನು ಕರೆಕ್ಟಾಗಿ ಕೊಡ್ಬೇಕಣಪ್ಪ ಮೊಟ್ಟೆಗಳು. ಯಾಕಂತೀಯ, ನಾನು ಈಗ ಹಳ್ಳಿ ಮೇಲೆಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಿ ನೋಡುವ. ಹಿಂಗೆ ಹೋದ್ರೆ ಆಯ್ತು ಕಣ, ಒಂದು 2 ಹಳ್ಳಿ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಎಲ್ಲ ಮೊಟ್ಟೆಗಳು ಖಾಲಿ ಆಗಿರ್ತವೆ. ನಿನ್ನಂಗೆ ಇನ್ನೊಬ್ರು ನಮ್ಮೂರಲ್ಲೇ ಆ ಶಂಕರಜ್ಜ ಒಬ್ರು ಸಾಕಿದ್ರು. ಅವ್ರು ಯಾಕೆ ಅವರು ಸುಮ್ಮನೆ ಆಗ್ಬಿಟ್ರು ಕಣಪ್ಪ. ಹೆಂಗ ಅವ್ರು ಒಂದು 30 35 ಮೊಟ್ಟೆ ಕೊಡ್ತಿದ್ರು ದಿನಾಲು. ಹೆಂಗ ಸಿಗೋದು, ಹೆಂಗ ಮೇಂಟೈನ್ ಆಗ್ತಿತ್ತು ನನಗೆ. ಈಗ ಏನು ಮಾಡ್ತೀಯ, ಈಗ ನಿನ್ನ ಮೇಲೆ ನಾನು ಹೆಚ್ಕೊಂಡ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಅನ್ನಂಗೆ ಮೊಟ್ಟೆ ಕೊಡಪ್ಪ, ನನಗೆ ಬೇಕು. ಸರಿನಾ? ಇಲ್ಲೂ ತಗೋಣಕ್ಕೆ ಬೇರೆ ಬರ್ತಾರಂತ ಬೇರೆ ಹೇಳ್ತಿದ್ಯಾ, ಮತ್ತೆ ಎಲ್ಲ ಅವ್ರಿಗೇನೆ ಕೊಟ್ಬಿಟ್ರೆ ನನಗಿಲ್ದಂಗೆ ಮಾಡಿಯಾ ಮತ್ತೆ, ಸರಿನಾ? ನೋಡಿ ಕೊಡಪ್ಪ. ಅಲ್ಲ ಕಣಪ್ಪ, ನಾನು 8 ಗಂಟೆಗೆ ಹೇಳಿದ್ನಲ್ಲ, 8 ಗಂಟೆಗೆ ಬಂದಿದ್ದೆ. ನೀನಿನ್ನೂ ಬಂದಿರಲಿಲ್ಲ ಕಣಪ್ಪ ಕೋಳಿ ಫಾರಂ ಹತ್ರ. ಎಲ್ಲೋಗಿದ್ದೆ ನೀನು? ಎಲ್ಲೋಗಣ, ಅದೇ ಮಂತವ 2 ಹಸುಗಳಿದಾವೆ. 2 ಹಸುಗಳಿಗೆ ಹಾಲೆಲ್ಲ ಕರೆದು
ತಿರ್ಗಾ ಹೋಗ್ಬಿಟ್ಟು ಹಾಲಾಕ್ ಬಂದು ಅಲ್ಲಿಂದ ಹೋಗಿ ತೋಟದ ಹತ್ರನೇ ಬಂದು ತಿರ್ಗಾ ನಾನು ಮೇವೆಲ್ಲ ಕುಯ್ಕೊಂಡು ಹೋಗ್ಬಿಟ್ಟು ಮೇವೆಲ್ಲ ಕೊಟ್ಟು ಹಸುಗಳಿಗೆ ಮೇವೆಲ್ಲ ಕೊಟ್ಟು ಒಂದ್ ಸ್ವಲ್ಪ ಬೂಸ ನೀರೆಲ್ಲ ಕೊಟ್ಬಿಟ್ಟು ಬರೋ ಅಷ್ಟರಲ್ಲಿ ಒಂದ್ ಸ್ವಲ್ಪ ತಡ ಆಗೋಯ್ತು ಕಣ. ಏನ್ ಮಾಡ್ತೀಯಾ? ಪಾಪ ನನ್ನ ಹೆಂಡತಿ ಸೋಮಿಂಗೆ ಇವೆಲ್ಲನೂ ಮಾಡಿ ರೂಢಿ ಇಲ್ಲ, ಹಂಗಾಗಿ ನಾನೇ ಎಲ್ಲ ಮಾಡ್ಕೊಂತಿದ್ದೀನಿ ಕಣ. ಪಾಪ ಅವಳು ಮನೆ ಕೆಲಸ ಮಾಡ್ಕೊಂತಾಳೆ ಅಷ್ಟೇ ಪಾಪ. ಹೌದನ್ನು ಹಸ್ಗಳು ಸಾಕೊಂಡಿದ್ಯೇನಪ್ಪ ಹಂಗಾರೆ? ಬಲು ಬುದ್ಧಿವಂತ ಆಗ್ಬಿಟ್ಟಿದ್ಯಾ ಕಳ ಪಾಪ ನೀನು ಗಿರೀಶ. ಏನೋ ಮಾಡಪ್ಪ, ಭಗವಂತ ಒಳ್ಳೇದು ಮಾಡಲಿ. ಭಾಳ ಬುದ್ಧಿವಂತ ಆಗಿದ್ಯಾ ಕಣ್ ಹೇಳ ನೀನು. ಹಾಂ ನಿಮ್ಮ ಅಪ್ಪ ಸುಮ್ಮನೆ ನಿಮ್ಮ ಅಪ್ಪ ಬುದ್ಧಿ ಕಲ್ತಿಲ್ಲ ಕಳ ಪಾಪ, ನೀನು ಬಲು ಬುದ್ಧಿವಂತೆ ಆಗ್ಬಿಟ್ಟೆ ನೀನು ಇತ್ತೀಚೆಗೆ. ಸರಿ ಕಣಪ್ಪ, ಆಯಿತು ನೋಡ. ಕಷ್ಟಪಟ್ಟು ಜೀವನದಲ್ಲಿ ದುಡಿದ್ರೆ ಹೆಂಗಾದ್ರೂ ಜೀವನ ಪೂರ್ತಿ ನೆಮ್ಮದಿಯಾಗಿರ್ಬೋದು. ಮಾಡು ಮಾಡು, ಒಳ್ಳೇದಾಗ್ತೈತೆ ಹೆಂಗ ನಿನಗೆ. ನೋಡೋಣ. ಪರಮೇಶ್ವರನು ಬೇಕು ಮೊಟ್ಟೆ ಬೇಕು ಅಂತ ಹೇಳಿತ್ತು, ಅಲ್ಲೇ ಬಂದೇ ಬಿಡ್ತು. ಪರಮೇಶ್ವರನಿಗೂ ಕೊಡಬೇಕು ಒಂದು 10 ಮೊಟ್ಟೆ. ಏನು ಮಾಡೋಣ ಇವಾಗ? ಪರಮೇಶ್ವರ, ಯಾಕೆ ಪರಮೇಶ್ವರ, ಏನ್ ಸಮಾಚಾರ? ಲೇ, ಏನ್ ಸಮಾಚಾರ ಅಂತ ಕೇಳ್ತೀರಲ್ಲ ಪಾಪ ಗಿರೀಶ. ಅಲ್ಲ ಕಳ್ಳ ಪಾಪ, ಮೊಟ್ಟೆ ಹೇಳಿದ್ದಲ್ಲ ಕೊಡ, ನನಗೊಂದು 20 ಮೊಟ್ಟೆ ಬೇಕು ಅಂತ ಹೇಳಿದ್ನಲ್ಲ, ನಾಟಿ ಮೊಟ್ಟೆ. ಅಲ್ಲ 2-3 ದಿವಸ ಆಯ್ತು ಕಣ ನಿನ್ಗೆ ಹೇಳ್ಬಿಟ್ಟು. ಒಳ್ಳೆ ಪ್ಯೂರ್ ನಾಟಿ ಮೊಟ್ಟೆ ಕೊಡ್ತಿದ್ಯಂತೆ ಊರವರೆಲ್ಲಾರು ಹೇಳ್ತಿದ್ದಾರೆ. ನನಗೂ ಒಂದು 20 ಮೊಟ್ಟೆ ಬೇಕು, ಬೇಗ ಕೊಡು. ನಾನು ನಿನ್ಗೊಂದು 2-3 ದಿವಸದ ಮುಂಚೆನೇ ಹೇಳಿದ್ದೆ. ನಿನಗೂ ಜ್ಞಾಪನ ಐತೆ ತಾನೆ? ನಾನು ಇವತ್ತು ನೋಡಪ್ಪ, ಇವತ್ತು ಬಂದಿದ್ದೀನಿ, ನನಗೆ ಬೇಕೇ ಬೇಕು ಮೊಟ್ಟೆ, ಕೊಟ್ಬಿಡು ಬೇಗ ನನಗೆ. ಲೇ ಪಾಪ, ನನಗೆ ಕೊಡ್ಲ ಮೊಟ್ಟೆ ಬೇಗ? ನನಗೆ ಹೋಗ್ಬೇಕು, ನಾನು ವ್ಯಾಪಾರ ಮಾಡ್ಕೊಂಡ್ ಬರ್ಬೇಕು. ಗಿರೀಶ ಬೇಗ ಕೊಡಿಲಿ. ಅಣ್ಣ ಪರಮೇಶಣ್ಣ, ಮೊಟ್ಟೆ ಎಲ್ಲ ಅದನ್ನು ನಾನು ಈ ಒಣ್ಣಂಗೆ ಕೊಟ್ಬಿಟ್ಟೆ ಕಣ. ಪರಮೇಶಣ್ಣ, ನಿನಗೆ ನಾಳೆ ಕೊಟ್ರೆ ಆಗಲ್ವೇನಣ್ಣ? ಇಲ್ಲ ಕಣಪ್ಪ, ನನಗೆ ಇವತ್ತು ಬೇಕಾದ್ರೆ ಬೇಕು. ಈಗಳಲ್ಲೇ ಪಾಪ, ನನ್ನ ಮೊಮ್ಮಗಂಗೆ ಬೇಕು, ದಿನಾಲು ಒಂದೊಂದು ಬೇಯಿಸ್ಕೊಡ್ಬೇಕು ಅಂತ ನಾನು ಹೇಳಿದ್ದೀನಿ ತಾನೆ, ನಾಟಿ ಮೊಟ್ಟೆ ಬೇಕು ಅಂತ. ಏನಪ್ಪ ನೀನು, ನಾನೇನು ನಮ್ಮ ಹುಡುಗ ಅಂತ, ನಮ್ಮ ಗಿರೀಶ ಅಂತ ನೀನು ಡೈರಿ ತಾವಲೇನೆ ಹಾಲಾಕಕ್ಕೆ ಬರೋಕ್ಕೆ ನೀನು ಬಂದಾಗ ಹೇಳಿದೆ ತಾನೆ ನೀನು? ಕೊಡ್ತೀನಿ ಕಣ, ಒಂದೊಂದ 10 ಮೊಟ್ಟೆ ಕೊಡ್ತೀನಿ ಬೇಕಾದ್ರೆ ಅಂತ ಹೇಳಿದೆ ತಾನೆ? ಆಯ್ತು, ನನಗೆ ಬೇಕಾದ್ರೆ ನೀನು 20 ಮೊಟ್ಟೆ ಕೊಡ್ಬೇಡ ಕಣಪ್ಪ, ಸಾಕು. ಒಂದು 10 ಮೊಟ್ಟೆ ಕೊಡು ಇವತ್ತಿಗೆ ಸಾಕು. ಪರಮೇಶಣ್ಣ, 20-10 ಮೊಟ್ಟೆ ಇಟ್ಕೊಂಡು ಏನು ಮಾಡ್ತೀಯಾ? ದಿನಾಲು ಒಂದೊಂದು 2 ಇಸ್ಕೊಂಡು ಹೋಗು, ಪ್ಯೂರ್ ಮೊಟ್ಟೆಗಳು. ನೀನು 20-10 ಮೊಟ್ಟೆ ಇಟ್ಕೊಂಡು ಹೋಗ್ಬಿಟ್ರೆ ದಿನಾಲು ಒಂದೇ ಸಲ ಕೊಟ್ಬಿಡ್ತೀಯಾ? ಎಲ್ಲ ಹಳೇದಾಗಿ ಹೋಗ್ಬಿಡ್ತವೆ. ನಾನು ಹೇಳ್ತಿರೋದು ಕೇಳಲಿ. 2-3 ಮೊಟ್ಟೆ ಇಸ್ಕೊಂಡು ಹೋಗುವ, 2 ದಿವಸಕ್ಕೆ ಒಂದೊಂದ್ಸಲಿ ಬಂದು ಇಸ್ಕೊಂಡು ಹೋಗು. ಸುಮ್ಮನೆ ಯಾಕೆ 20 ಮೊಟ್ಟೆನು ಒಂದೇ ಸಲ ತಗೊಂಡು ಹೋಗ್ಬಿಟ್ಟು 20 ಮೊಟ್ಟೆ ತಿನ್ನೋ ಅಷ್ಟರಲ್ಲಿ 20 ದಿವಸ ಆಗೋಗ್ಬಿಡುತ್ತೆ. ಎಲ್ಲ ಮೊಟ್ಟೆಗಳೆಲ್ಲ ಹಳೇದಾಗ್ಬಿಡುತ್ತೆ. ನಾನು ಹೇಳ್ತಿರೋದು ಐಡಿಯಾ ಬಂತ ನಿನಗೆ? 2-3 ಇಸ್ಕೊಂಡು ಹೋಗು ಸಾಕು. ಹಂಗಂತೀಯ? ನೀನು ಹೇಳ್ತಿರೋದು ಒಂಥರ ಐಡಿಯಾ ಚೆನ್ನಾಗೈತೆ ಕಣ ಪಾಪ. ಸರಿ 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 ಆಯ್ತು. ಪಾಪ ಕೊಡ ಹಂಗಾರೆ, ಒಂದು 3 ಕೊಡ ಸಾಕು, ಒಂದು 3-4 ಕೊಡು ಸಾಕು ಇವತ್ತು. ನನಗೂ ಬೇಕು, ನಾನು ಒಂದು ಸ್ವಲ್ಪ ನಾಟಿ ಮೊಟ್ಟೆ ತಿನ್ನೋಣ ಅಂತ. ಒಳ್ಳೆ ಆರೋಗ್ಯ ಚೆನ್ನಾಗಿರುತ್ತೆ ಕಳ ಪಾಪ ನಾಟಿ ಮೊಟ್ಟೆ ತಿಂದ್ರೆ. ಅದಕ್ಕೋಸ್ಕರ ನಾಟಿ ಮೊಟ್ಟೆ ನನಗೂ ಬೇಕು. ಒಂದು 5 ಕೊಟ್ಬಿಡು ಇವತ್ತಿಗೆ ಸಾಕು. ಬೇಕಾದ್ರೆ ನಾಳೆ ಬಂದು ಇನ್ನೊಂದು 5 ಇಸ್ಕೊಂಡು ಹೋಗ್ತೀನಿ. ಇಲ್ಲ ನೀನೇ ಅಲ್ಲಿ ಡೈರಿ ತಗೊಂಡ್ ಬಂದ್ರೆ ಒಂದಿಟ್ಟು ತಗೊಂಬಂದು ಕೊಟ್ಬಿಡ್ಲ ಪಾಪ. ತಿರ್ಗಾ ಇಷ್ಟು ದೂರ ನಾನು ತೋಟದ ಹತ್ರ ಎಲ್ಲ ಹುಡ್ಕೊಂಬರಕ್ ಆಗಲ್ಲ, ನನಗೂ ಕೆಲಸ ಉಳ್ಕೊಂಡು ಏನ್ ಮಾಡ್ತೀಯ? ಸರಿ ಕಣ ಪರಮೇಶ್ವರೇ, ಆಯ್ತು. ನೋಡೋಣ ಬಿಡು. ಇವತ್ತು ಸಾಯಂಕಾಲ ಆಗಲ್ಲ, ಇನ್ನೇನು ನಾಳೆ ಬೆಳಿಗ್ಗೆ ಇಲ್ಲ ನಾಳೆ 12-1 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಟೌನಿಗೆ ಹೋಗೋದಕ್ಕೆ ಎಲ್ಲ ಸೇನೆ ಬರ್ತೀನಲ್ಲ, ಮನೆ ಹತ್ರನೇ ಬಂದ್ಬಿಟ್ಟು ಅಕ್ಕಾರೋ ಇಲ್ಲ ನೀವಿದ್ರೆ ಯಾರ ಕೈಲಾದ್ರೂ ಕೊಟ್ಟು ಬರ್ತೀನಿ ಕಣಿ ಹೇಳು. ಇವತ್ತು ಒಂದು 5 ಕೊಡ್ತೀನಿ, ತಗೊಂಡೋಗೋಣ. ಸರಿ ಕಣ್ಣ ಪಾಪ, ಆಯ್ತು. ಹೆಂಗ ಮೊಟ್ಟೆ ಸಿಕ್ತು ಕಣಪ್ಪ ಬಂದಿದ್ದಕ್ಕೂ. ಹೆಂಗ ಪಾಪ ನಾಳೆ ಒಂದು 5-6 ಮೊಟ್ಟೆ ಇಟ್ಟಿರೋ, ಮರಿಬೇಡ ಕಣ ಗಿರೀಶ. ಚೆನ್ನಾಗಿ ಎಲ್ಲ ಮೊಟ್ಟೆ ಎಲ್ಲ ತಗೊಂತಿದಾರೇನಾ? ಎಲ್ಲ ಮೊಟ್ಟೆಗಳು ಖಾಲಿ ಆಗ್ತಿದಾವ, ಏನು ಸ್ಟಾಕಿಗೆ ಉಳಿತಿದಾವ? ಅಯ್ಯೋ ಅಣ್ಣ ಪರಮೇಶಣ್ಣ, ನೀನು ಮೊಟ್ಟೆಗಳು ಸ್ಟಾಕ್ ಇರೋದಿರ್ಲಿ, ನನಗೆ ಮೊಟ್ಟೆಗಳು ವಂಚಕ್ ಆಗ್ತಿಲ್ಲ ಕಣ ಎಲ್ಲಾರ್ಗೂ ಕೊಡೋದಕ್ಕೆ. ದಿವಸ 100-120 ಮೊಟ್ಟೆ ಇದ್ರೂ ಸಾಕಾಗ್ತಿಲ್ಲ ಕಣ ನನಗೆ ಕೊಡೋದಕ್ಕೆ. ಇವಣ್ಣ ಆಯ್ತಲ್ಲ, ಈಗ ಬಂದಿತ್ತಲ್ಲ, ಇವಣ್ಣ ವ್ಯಾಪಾರ ಮಾಡ್ಕೊಂಡು ಹೋಗುತ್ತೆ ಮೊಟ್ಟೆಗಳೆಲ್ಲ ಹಳ್ಳಿ ಮೇಲೆ, ನಾಟಿ ಮೊಟ್ಟೆ. ಇದು ಪ್ಯೂರ್ ನಾಟಿ ಮೊಟ್ಟೆ ನೋಡು, ಹಂಗಾಗಿ ಎಲ್ಲಾರು ತಗೊಂಡ್ಬಿಡ್ತಾರೆ ಇವಣ್ಣ ಕೈಲೂ. ಇವಣ್ಣ ದಿವಸ ನನಗೆ 200 ಮೊಟ್ಟೆ ಕೊಟ್ರು ಸಾಕಾಗಲ್ಲ ಕಣ್ ಪಾಪ. ಹಿಂಗೆ ಒಂದು 2-3 ಹಳ್ಳಿಲೆ ಎಲ್ಲ ತಗೊಂಡ್ಬಿಡ್ತಾನೆ. ಹಂಗಾಗಿ ನನಗೆ ನೀನು ಎಷ್ಟು ಮೊಟ್ಟೆ ಕೊಡ್ತೀವೋ ಅಷ್ಟೇ ಒಳ್ಳೇದು ಅಂತ ಹೇಳೈತೆ. ಅದಕ್ಕೆ ದಿವಸ ಒಂದು 50-100 ಕೊಡ್ತಿದ್ದೀನಿ ಇವ್ರಿಗೂ. ಮಿಕ್ದವ್ರೀಗ ನಮ್ಮೂರವರು ಈಗ ನಿನ್ನಂಗೆದೇನೆ, ಮನೇಲಿ ಮಕ್ಳುಗಳಿಗೆ ಎಲ್ಲಾರ್ಗು ಬೇಕಲ್ವ ನಾಟಿ ಮೊಟ್ಟೆ. ಹಂಗಾಗಿ ತಗೊಂಡು ಹೋಗೋರು ಬಂದು 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 ತಗೊಂಡು ಹೋಗ್ತಾರೆ. ಅವ್ರಿಗೊಂದು 50 ಉಳಿಸ್ಕೊಂಡಿರ್ತೀನಿ. ಈಗ ತಿರ್ಗಾ ಇವ್ರು ಗೌಡ್ರು ಬೇರೆ ಹೇಳಿದಾರೆ ಒಂದು 10 ಮೊಟ್ಟೆ ಬೇಕು ಇವತ್ತಂತ. ತಿರ್ಗಾ ನಮ್ಮ ಇವ್ರು ಬೇರೆ ರಂಗಜ್ಜಾರ ಮನೆಯವ್ರು ಬೇರೆ ಹೇಳಿದ್ದಾರೆ. ಇವ್ರು ಹೇಳ್ತಾನೆ ಇರ್ತಾರೆ ಕಣ. ಲಕ್ಷ್ಮಕಾರ ಮನೆಯವ್ರು ಹೇಳಿದ್ದಾರೆ ಒಂದು 5 ಬೇಕು 10 ಬೇಕು ಅಂತ. ಈಗ ನಮ್ಮವ್ರ ಅಂದ್ಮೇಲೆ ಈಗ ನಮ್ಮ ಹುಡ್ಗ ಅಂತ ಕೇಳಿರ್ತಾರಣ್ಣ, ಈಗ ಕೊಡ್ಬೇಕಲ್ವೇನಣ್ಣ ಎಲ್ಲಾರ್ಗು ಹಂಚರಿಸಿ. ಹಂಗಾಗಿ ಕೊಟ್ಕೊಂಡ್ ಬರ್ತಿರ್ತೀನಿ ಅಲ್ಲೆಲ್ಲ ಹೋದಾಗೆಲ್ಲ. ಬಿಡ್ಲ ಪಾಪ, ಬಾಳ ಬುದ್ಧಿವಂತ ಆಗ್ಬಿಟ್ಟೆ ಕಳ್ಳ ಗಿರೀಶ ನೀನು. ನಾವು ನೀನು ಹಿಂಗೆಲ್ಲ ಬುದ್ಧಿ ಕಲಿತೀಯ, ಬುದ್ಧಿವಂತ ಆಗ್ತೀಯ ಅಂತ ನಾವು
ಊಹಿಸ್ಕೊಂಡಿರಲ್ಲ ಕಣ ಮಗ, ಸುಳ್ಳು ಯಾಕೆ ಹೇಳೋಣ ನಿನಗೆ? ಆ ಹೆಂಗ ಬುಡಪ್ಪ ಅತ್ಲಾಗಿ. ಕೂಲಿ ಕೆಲಸ ಮಾಡ್ತಿದ್ದೆ. ಈ ಕೂಲಿ ಕೆಲಸ ಮಾಡ್ತಾ ಮಾಡ್ತಾ ಈಗ ತಿರ್ಗಾ ನೀನು ನಾಟಿ ಕೋಳಿ ಫಾರಮು ಹಸ್ಗಳೆಲ್ಲ ನೋಡ್ಕೊಳೋದು, ಹಸ್ಗಳು ಬೇರೆ ಸಾಕೊಂಡಿದ್ಯಾ. ಹೆಂಗ ಹಾಲ್ನಲ್ಲೂ ನಾಟಿ ಮೊಟ್ಟೆನೂ ಮಾರ್ಕೊಂಡು ಹೆಂಗ ಜೀವನ ಮಾಡ್ತಿದ್ಯಾ. ಹಿಂಗ ಬೆಳೆಯಪ್ಪ, ಭಗವಂತ ಒಳ್ಳೇದ್ ಮಾಡ್ಲಿ. ಈಗಳೆಲ್ಲ ಇನ್ನೊಂದು ಮಾತು ಪಾಪ, ಕಷ್ಟಪಟ್ಟು ಮಾಡೋರ್ಗೆ, ಕಷ್ಟಪಟ್ಟು ದುಡಿಯೋರ್ಗೆ ಒಳ್ಳೆ ಬುದ್ಧಿ ಇದ್ರೆ ಭಗವಂತ ಎಲ್ಲಿದ್ರು ಕೈ ಹಿಡ್ದೇ ಹಿಡಿತಾನ ಕಣ. ಏನೋ ತೊಂದರೆ ಆಗಲ್ಲ. ಒಳ್ಳೆ ಕೆಲಸನೇ ಮಾಡ್ತಿದ್ಯಾ, ಬುದ್ಧಿವಂತ ಆಗಿದ್ಯಾ, ಒಳ್ಳೆ ಬುದ್ಧಿನೇ ಕಲ್ತ್ಬಿಟ್ಟೆ ಕಣ. ನಾವು ಊಹಿಸ್ಕೊಂಡಿರಲ್ಲ ಕಣ. ಹೇಳಪ್ಪ, ನೀನು ಇಷ್ಟೊಂದೆಲ್ಲ ಬುದ್ಧಿ ಕಲಿತೀಯಾ, ಒಳ್ಳೆವನ್ ಆಗ್ತೀಯಾ ಅಂತ ನಾವು ಯಾವತ್ತೂ ತಿಳ್ಕೊಂಡಿರಲ್ಲ. ಭಗವಂತ ಒಳ್ಳೇದ್ ಮಾಡ್ಲಿ, ಮಾಡಪ್ಪ. ಈಗಳೆಲ್ಲ ಪಾಪ ಇನ್ನೊಂದ್ ಕೇಳೋದ್ ಮರ್ತ್ಬಿಟ್ಟೆ. ಹಸ್ಗಳು ಎಷ್ಟಿದಾವ ಇವಾಗ? ಹಾಲು ಎಷ್ಟಾಗ್ತಿದ್ಯಾ ಅಣ್ಣ? ಈಗ ಪರಮೇಶಣ್ಣ, ಈಗ ಒಂದ್ 2 ಹಸ್ಗಳು ಇದಾವ್ ಕಣ. 2 ಹಸ್ಗಳಿಂದ ಬೆಳಿಗ್ಗೆ ಒಂದ 15 ಲೀಟರ್ ಆಗ್ತಿದೀನಿ ಕಣ. 2 ಹಸ್ಗಳು ಹಾಲು ಕೊಡ್ತಿದಾವೆ. ಬೆಳಿಗ್ಗೆ ಒಂದ್ 15 ಲೀಟ್ರು, ಸಾಯಂಕಾಲ ಕಡಿಮೆ ಆಗುತ್ತೆ ಕಣ. ಸಾಯಂಕಾಲ 13, 13:30, ಒಂದೊಂದ್ ದಿವಸ 14 ಹಂಗ್ ಬರ್ತಾವ್ ಕಣ. ಅದೇ ನಾನೇನು ಮೇಯ್ಸೋದಕ್ಕೇನು ಬಿಟ್ಕೊಂಡು ಹೋಗಲ್ಲ ಕಣ ಹಸ್ಗಳಿಗೆ. ಇನ್ನೇನು ತೋಟದಲ್ಲೇನೆ ಹಸ್ರು ಮೇವು, ಮೆಕ್ಕೆಜೋಳ, ನೇಪಿಯಾರು ಎಲ್ಲ ಹಾಕೊಂಡಿದೀನಿ. ಎಲ್ಲ ಮೇಂಟೈನ್ ಆಗ್ತಿದಾವ್ ಕಣ ಹೆಂಗ. ತಿರ್ಗಾ ಇಲ್ಲಿ ಇನ್ನೊಂದ್ 2 ಹಸ್ಗಳು ತಗೊಂಬರ್ಬೇಕಣ್ಣ, ಸಾಕಾಗ್ತಿಲ್ಲ. ಸುಮ್ನೆ ಮಂತವ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇನ್ನೊಂದು 4-5 ಹಸ್ಗಳು ತಗೊಂಬರ್ತೀನಿ. ಹಂಗೆ ತಿರ್ಗಾ ಇದು ಬೇರೆ ಏನಂತೀರಾ, ಕೋಳಿ ಮೊಟ್ಟೆಗಳನ್ನು ಕೂಡ ಬೇಡಿಕೆ ಜಾಸ್ತಿ ಆಗ್ಬಿಟ್ಟಿದಾವ್ ಕಣ. 100 ಕೋಳಿ ಸಾಕೊಂಡಿದೀನಿ ಇವಾಗ. 100 ಕೋಳಿಗಳಿಗೆ ಮೊಟ್ಟೆ ಒಂದು 60-70 ಸಿಕ್ತಿದಾವೆ. ಮೇಂಟೈನ್ ಆಗ್ತಿಲ್ಲ ಕಣ. ಇನ್ನೂ ಒಂದು 100 ಮೊಟ್ಟೆ ಬೇಕಿತ್ತು ನನಗೆ. ದಿನಾಲು ಇನ್ನೂ ಎಕ್ಸ್ಟ್ರಾ ಒಂದು 100 ಮೊಟ್ಟೆ ಬೇಕಿತ್ತು. ಹಂಗಾಗಿ ಇನ್ನೊಂದು 100 ಕೋಳಿ, 150 ಕೋಳಿ ನಾಟಿ ಕೋಳಿನೂ ತಗೋಣ ಅನ್ಕೊಂಡಿದೀನಿ. ಮೇವೆಲ್ಲಾನು ಎಕ್ಸ್ಟ್ರಾ ತಗೊಂಬಂದು ಹಾಕೊಂಡಿದೀನಿ. ಹೆಂಗ ಮೇಂಟೈನ್ ಆಗ್ತಿದೈತೆ, ಮೇಂಟೈನ್ ಮಾಡ್ತಿದ್ದೀನಿ ಕಣ. ಏನ್ ಮಾಡ್ತೀಯ ಪರಮೇಶಣ್ಣ? ಒಂದೊಂದೇ. ಓ ಬಿಡ್ಲಾ ಪಾಪ, ಸಾಕಣ್ ಬಿಡವು. ಈಗ ನಾನು ಹಂಗೆ ಕಣ ಪಾಪ. ನನಗೂ ಹಸ್ಗಳು ಮೊದ್ಲು ನನಗೂ ಗೊತ್ತಾಗ್ತಿರಲ್ಲ ಕಣ, ಹಸ್ಗಳು ಮೇಂಟೈನ್ ಮಾಡೋದು ಹೆಂಗೆ ಅಂತ. ನಾನು ರಂಗಜ್ಜಗೆ ಹೋಗಿ ಕೇಳಿದಾಗ ರಂಗಜ್ಜ, ಮಾಡ್ಲಾ ಪಾಪ, ಕಷ್ಟಪಟ್ಟು ಮಾಡೋರ್ಗೆ ಯಾವತ್ತೂ ಕೂಡ ಭಗವಂತ ಕೈ ಬಿಡಲ್ಲ, ಒಳ್ಳೇದಾಗುತ್ತೆ ಕಣ್ ಮಾಡುವಂತ ಹೇಳ್ತು, ಧೈರ್ಯ ತುಂಬ್ತು. ನಾನು ಎದ್ರಕೊಂಡು ಆಗಲ್ಲ, ನನ್ನ ಕೈಲಿ ಇನ್ನೆಲ್ಲಾಗುತ್ತೆ, ಹಾಲು ಕರಿಯೋದು, ಹಾಲು ಹಾಕಿ ಬರೋದು, ತಿರ್ಗಾ ಬೇರೆ ಅದಕ್ಕೋಸ್ಕರ ನೀ ಇರ್ಬೇಕು. ಹಸ್ಗಳಿಗೆ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಬೇಕು ಅವುಗಳಿಗೆ. ಏನಂತೀಯ? ಸುಮ್ನೆನೆ ಎಲ್ಲಾರು ಸಾಕ್ತಿವಂತ ಸಾಕೋದು ಹಂಗಲ್ಲ, ಸರಿನಾ? ಹಂಗೆ ತಿರ್ಗಾ ಮೇವುಗಳು ಮೇಂಟೈನ್ ಮಾಡೋದು ಇವೆಲ್ಲ ನಮ್ಗೆಲ್ಲ ಬರುತ್ತೆ. ಕಾಯಿಲೆ ಗಿಲೆ ಆಗ್ಬಿಟ್ರೆ ಹಸ್ಗಳಿಗೆ ಮೇಂಟೈನ್ ಮಾಡೋದಕ್ಕೆಲ್ಲ ಬರಲ್ಲ. ನನ್ಗೆ ಅನುಭವನೂ ಕಡಿಮೆ ಅನ್ಕೊಂಡು ನಾನು ಸುಮ್ಕಾಗ್ಬಿಟ್ಟಿದ್ದೆ. ಆಮೇಕಿಂದ ನಮ್ಮ ರಂಗಜ್ಜಿ ಇದ್ದಿದ್ದು ಬಂದು ಧೈರ್ಯ ಕೊಡ್ತು ನನಗೆ. ಒಂದ್ 2-3 ಹಸ್ಗಳು ತಗೊಂಬಂದು ಮೊದ್ಲು ಒಂದ್ 4-5 ತಿಂಗಳು 2-3 ಹಸ್ಗಳಿಗೆ ಮೇಂಟೈನ್ ಮಾಡ್ಕೊಂಡು ಹೋದೆ. ಹೋಗ್ತಾ ನನಗೂ ಐಡಿಯಾ ಗೊತ್ತಾಯ್ತು. ಆಮೇಕಿಂದ ಇನ್ನೊಂದು 10 ಹಸ್ಗಳು ತಗೊಂಬಂದೆ. ಇನ್ನೊಂದು 10 ಹಸ್ಗಳು ಎಲ್ಲ ತಗೊಂಬಂದ್ಬಿಟ್ಟು ತೋಟದಲ್ಲೇನೆ ಹಸ್ಗಳು ಫಾರಂ ಎಲ್ಲ ಮಾಡ್ಬಿಟ್ಟು ಅಲ್ಲೇ ಮೇವು ಬೆಳ್ಕೊಳೋದು, ಅಲ್ಲೇ ಹಾಲು ಹಾಕಿ ಬರೋದು, ಹೆಂಗೆಲ್ಲ ಮಾಡ್ಕೊಂಡು ಇವಾಗ ನೋಡಪ್ಪ, ನಾನು ಇಂಪ್ರೂವ್ ಆಗಿಲ್ವಾ? ಒಳ್ಳೇದಾಗಿ ಆಗುತ್ತೆ. ಹೇಳದ ಪಾಪ ಗಿರೀಶ, ಕಷ್ಟಪಟ್ರೆ ಒಂದು ಕೆಲಸ ಮಾಡ್ತೀವಿ ನೋಡು. ಆ ಒಂದು ಕೆಲಸದ ಮೇಲೆ ನಾವು ಗಮನ ಹರಿಸಿ ಒಳ್ಳೆತನದಿಂದ ನಾವು ಕೆಲಸ ಮಾಡಿದ್ರೆ ನಮ್ಗೆ ಭಗವಂತ ಒಳ್ಳೇದ್ ಮಾಡೇ ಮಾಡ್ತಾನೆ. ಯಾವ್ದ್ರಲ್ಲಿ ಏನ್ ತೊಂದರೆ ಆಗಲ್ಲ ಕಣ. ಯೋಚನೆ ಮಾಡೋ ಅವಶ್ಯಕತೆನೇ ಇರಲ್ಲ ಪಾಪ ಗಿರೀಶ. ಒಳ್ಳೇದಾಗುತ್ತೆ. ನಾನ್ ಹೇಳ್ತಿದ್ದೀನಿ ನೋಡ, ನಾನ್ ನಿನಗ್ ಧೈರ್ಯ ಕೊಡ್ತಿದ್ದೀನಿ. ಮುಂದೆ ಇನ್ನೂ ಬೆಳಿತೀಯ ನೀನು, ಒಳ್ಳೇದಾಗೆ ಆಗುತ್ತೆ. ಈಗಳಲ್ಲ ನಿಮ್ಮ ಮಾವ ಇದಾರ ನೋಡು, ಅವ್ರಕ್ಕಿಂತ ನೀನ್ ಸಾವುಕಾರ ಆಗ್ತೀಯ ಕಳ್ಳ, ನೀನ್ ಕಷ್ಟಪಟ್ಟು ದುಡಿದ್ರೆ, ಸರಿನಾ? ನಿನಗೆ ಬಹಳ ಅವಮಾನಗಳು ಮಾಡಿದಾರೆ. ನೀನು ಮೊದ್ಲೆಲ್ಲ ಬಹಳ ತಪ್ಪು ಕೆಲಸ ಮಾಡ್ಕೊಂಡಿದ್ಯಾ, ಆಯ್ತಾ? ಪಾಪ ನಿನ್ನ ಹೆಂಡತಿ ಸೋಮಿಂಗೆ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಜೀವನದಲ್ಲಿ ಇನ್ನೂ ಚೆನ್ನಾಗಿ ಬೆಳಿತೀಯ. ಒಳ್ಳೇದಾಗ್ಲಿ, ಆಯ್ತಾ? ನಿನ್ನ ಹೆಂಡತಿಗೆ, ನಿಮ್ಮ ಅಪ್ಪ ಅಮ್ಮಂಗೆ ಎಲ್ಲಾರ್ಗು ಚೆನ್ನಾಗಿ ನೋಡ್ಕೊಳ್ಳೋ, ಏನೂ ಆಗಲ್ಲ, ಇನ್ನೂ ಒಳ್ಳೇದಾಗುತ್ತೆ. ಹ್ಞೂ ಕಣ ಪರಮೇಶಣ್ಣ, ನೀನ್ ಹೇಳ್ತಿರೋದು ಮಾತ್ರ ನಿಜ ಕಣ ಪರಮೇಶಣ್ಣ. ಎಲ್ಲಾರ್ಗು ಚೆನ್ನಾಗಿ ನೋಡ್ಕೊಂತೀನಿ ಕಣ, ಹೇಳೋಣ. ನಾನ್ ಮಗ ಆಗ್ಬಿಟ್ಬಿಟ್ಟು ಮೊದ್ಲಂತೂ ಪೋಲಿ ತಿರುಗ್ಬಿಟ್ಟೆ. ಅಲ್ಲಿ ಇಲ್ಲಿ ಎಲ್ ಬೇಕಲ್ಲಿ ತಿರ್ಗಾಡೋದು, ಪೋಲಿ ಇದು ಮಾಡೋದು, ಕೆಲ್ಸಗಳು ಮಾಡ್ದಲೆ ಪಾಪ ನಮ್ಮ ಅಪ್ಪಂಗೆ ನಮ್ಮ ಅಮ್ಮಂಗೆ ಎಲ್ಲಾರ್ಗು ತುಂಬಾ ಬೇಜಾರು ಮಾಡಿಸ್ಬಿಟ್ಟೆ. ಮೊದ್ಲಂತೂ ಮಾಡಿದೆ ಅಂತ ಇವಾಗ ಬುದ್ಧಿ ಬಂದಾದ್ಮೇಲೂ ಹಿಂಗೆ ಮಾಡಿದ್ರೆ ಆಗುತ್ತೇನ್ ಪರಮೇಶಣ್ಣ? ಚೆನ್ನಾಗಿ ನೋಡ್ಕೊಂಡು ನಂಗೆ ಕರ್ತವ್ಯ ಅಲ್ವೇನ? ಮಗ ಅಂದ್ಮೇಲೆ ಮನೆ ಜವಾಬ್ದಾರಿ ತಗೋಬೇಕು. ಅಪ್ಪ ಅಮ್ಮ ಹೆಂಡತಿ ಎಲ್ಲಾರ್ಗು ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೊಂಡು ತಿನ್ಕೊಂಡು ಬಿಡೋಣ, ನೀನ್ ಯೋಚನೆ ಮಾಡ್ಬೇಡ. ಏನ್ ಮಾಡ್ತಿದ್ದೀರಿ? ಯಾಕೆ ಮನೆ ಹತ್ರ ಬರ್ಲೇ ಇಲ್ಲ ಇವತ್ತು? ಅಲ್ಲ, ಹಾಲಾಕ್ ಬರ್ತೀನಂತ ಹೋದವರು ಇಲ್ಲೇ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ರ ನೀವು? ಅಯ್ಯೋ, ಏನ್ ಮಾಡ್ಲಿ ಸೌಮ್ಯ, ಇಲ್ಲಿ ಮೊಟ್ಟೆ ತಗೋಬೇಕು ಅಂತ ಬೇರೆ ಅವ್ರು ಬೇರೆ ಫೋನ್ ಮಾಡ್ಬಿಟ್ರ. ಹಂಗಾಗಿ ಎಲ್ಲಾರು ಮೊಟ್ಟೆ ತಗೋಣಕ್ ಬೇರೆ ಬರ್ತಿದಾರೆ. ನಾನು ಬೇರೆ ಬಂದಿದ್ದೇನೆ. ಇಲ್ಲಿ ಬಂದು ಒಂದ್ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಮೊಟ್ಟೆಗಳೆಲ್ಲ ಇಟ್ಟಿದ್ವಲ್ಲ, ನಾಟಿ ಕೋಳಿಗಳು ಅಲ್ಲಲ್ಲೇ ಇಟ್ಟಿದ್ವು. ಎಲ್ಲ ನಾಟಿ ಮೊಟ್ಟೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವುಗಳಿಗೆ ಮೇವೆಲ್ಲ ಹಾಕಿ, ನಾಟಿ ಕೋಳಿಗಳಿಗೆಲ್ಲ ಮೇವ್ ಹಾಕಿ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಒಂದ್ ಸ್ವಲ್ಪ ತಡಾನೇ ಆಗೋಯ್ತು. ಅಷ್ಟರಲ್ಲಿ ಪರಮೇಶಣ್ಣ ಎಲ್ಲ ಬಂದ್ಬಿಟ್ರು. ಮಾತಾಡ್ಕೊಂಡು ಹಂಗೆ ನಿನ್ಕೊಂಡ್ಬಿಟ್ಟೆ ಸೌಮ್ಯ. ಟೀ ಕುಡಿಯಕ್ ಬರಿಲ್ಲ ಅಂತ ಇಲ್ಲೇ ಟೀ ತಗೊಂಬಂದೆ ಅನ್ನು. ಸರಿ ಬಾ, ನೀನ್ ಟೀ ಕುಡ್ದಾ? ನಿಮಗ್ ಬಿಟ್ಬಿಟ್ಟು ನಾನು ಟೀ ಕುಡಿತೀನಿ ಅಂದ್ರೆ ಬರ್ರಿ ಇಲ್ಲೇ ಕುಡಿಯೋಣ.
ಪರಮೇಶಣ್ಣ ಬಾರ್ ಪರಮೇಶಣ್ಣ ನೀನು ಬಂದಿದ್ಯಾ ಟೀ ಕುಡಿ ಬಾ. ಏ ಇಲ್ಲ ಕಣ್ರಪ್ಪ, ನನಗೂ ಮಂತವ ಕೆಲ್ಸಗಳಿದಾವೆ. ಈಗ ನಾನು ಟೀ ಗೀ ಕುಡ್ಕೊಂಡು ಕುತ್ಕೊಳಲ್ಲ. ಇಲ್ಲ ನನಗೆ ಪುರ್ಸೊತ್ತಿಲ್ಲ ಕಣ್ರಪ್ಪ. ನಾನು ಬೇಕಾದ್ರೆ ಮಧ್ಯಾಹ್ನ ಸಿಗ್ತೀನಿ ಕಣ್. ಹೇಳ ಪಾಪ ನಿನ್ಗೆ ಗಿರೀಶ. ಏನ್ರಿ ಮೊಟ್ಟೆ ಇಷ್ಟನ ಇರೋದು ಇವತ್ತು? ಏನ್ರಿ ಏನಾಯ್ತ್ರಿ ಮೊಟ್ಟೆಗಳೆಲ್ಲ? ದಿನಾಲು 50-60 ಮೊಟ್ಟೆಗಳು ಇರ್ತಿದಾವ ಅಂತ ಹೇಳ್ತಿದ್ರ, ನೋಡಿದ್ರೆ ಬರೀ ಒಂದ್ 6-7 ಮೊಟ್ಟೆ ಇಟ್ಕೊಂಡ್ಬಿಟ್ಟು ನಿಂತಿದ್ದೀರಲ್ರಿ. ಮೊಟ್ಟೆಗಳೆಲ್ಲ ಏನಾದ್ರು ಮತ್ತೆ? ಅಯ್ಯೋ ಸೌಮ್ಯ, ಮೊಟ್ಟೆಗಳೆಲ್ಲ ತಗೊಂಡು ಹೋಗ್ಬಿಟ್ರು ಕಣ್ ಸೌಮ್ಯ. ಆ ಅಣ್ಣ ಬಂದಿತ್ತು, ಯಾರಂತೀರಾ ಅದು ವ್ಯಾಪಾರ ಮಾಡ್ಕೊಂಡ್ ಬರುತ್ ನೋಡು, ಮೊಟ್ಟೆ ವ್ಯಾಪಾರ ಮಾಡ್ಕೊಂಡು. ಆ ಅವಣ್ಣ ಬಂದ್ಬಿಟ್ಟು ನನಗೆ 100 ಮೊಟ್ಟೆ ಬೇಕು, ದಿನಾಲು 200 ಮೊಟ್ಟೆ ಬೇಕು, ಸಾಲ್ಟೇಜ್ ಆಗ್ತಿದಾವೆ, ಜಾಸ್ತಿ ಅನ್ನಂಗೇನೆ ಕೊಡು, ದಿವಸ ಬರೀ 35-40 ಮೊಟ್ಟೆ ಕೊಟ್ರೆ ಆಗಲ್ಲ ಅಂತ ಹೇಳ್ತು. ಇವತ್ತು ಒಂದ್ ಸ್ವಲ್ಪ ಪರವಾಗಿಲ್ಲ, ಇವತ್ತು ಒಂದು 70 ಮೊಟ್ಟೆ ಹತ್ರ ಇಟ್ಟಿದ್ದು ಕೋಳಿಗಳೆಲ್ಲ. ಹಂಗಾಗಿ ಒಂದು 50 ಮೊಟ್ಟೆ ಅವ್ರಿಗೇನೆ ಕೊಟ್ಬಿಟ್ಟೆ. ತಿರ್ಗಾ ಬಂದ್ಬಿಟ್ಟು ಅವ್ರು ಇವರು ಬೇರೆ ಒಂದು 2-3 ಜನ ಬೇರೆ ಇಸ್ಕೊಂಡು ಹೋಗ್ಬಿಟ್ರು. ಆಮೇಲೆ ಪರಮೇಶಣ್ಣ ಬೇರೆ ಒಂದು 5-6 ಮೊಟ್ಟೆ ತಗೊಂಡು ಹೋಯ್ತು. ಇನ್ನೊಂದು 10 ಮೊಟ್ಟೆ ಇದಾವೆ. ಅಲ್ಲೊಂದು 10 ಮೊಟ್ಟೆ ಐತೆ, ನನ್ನ ಕೈಲಿ ಒಂದು 6 ಮೊಟ್ಟೆ ಐತೆ. ಆ ಒಂದು 10 ಮೊಟ್ಟೆ ಗೌಡ್ರು ಬೇರೆ ಹೇಳಿದಾರೆ, ಗೌಡ್ರು ಮಂತಲ್ಲಿ ಹೋಗಿ ಕೊಟ್ಟು ಬರಬೇಕು. ಯಾಕಂದ್ರೆ ಈಗ ಅವ್ರ ಗೌಡ್ರು ನಮ್ಗೆ ಕಷ್ಟ ಸುಖಕ್ಕೆಲ್ಲ ಆಗ್ತಾರಂತ ಏನಿಲ್ಲ ಪಾಪ. 2-3 ದಿವಸದಿಂದ ಅವರು ಹೇಳ್ತಿದ್ದಾರೆ. ಹಂಗಾಗಿ ಅವ್ರಿಗೂ ಮೊಟ್ಟೆಗಳು ಬೇಕು. ತಿರ್ಗಾ ಲಕ್ಷ್ಮಕ್ಕ ಬೇರೆ ಇನ್ನೊಂದು 10 ಮೊಟ್ಟೆ ಬೇಕು ಅಂತ ಬೇರೆ ಹೇಳಿದ್ದಾರೆ. ಅವ್ರಿಗೆ ಎಲ್ಲಿಂದ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಮೊಟ್ಟೆಗಳು ಸಾಲ್ಟೇಜ್ ಬರ್ತಿದಾವ್ ಕಣ್ ಸೌಮ್ಯ, ಏನ್ ಮಾಡೋಣ? ಹೌದಾ ರೀ? ಮೊದ್ಲಂತೂ ನಾವು ನಾಟಿ ಕೋಳಿ ಎಲ್ಲ ತಗೊಂಡ್ಬರ್ಬೇಕಾದ್ರೆ ಯೋಚನೆ ಆಗ್ತಿತ್ತು ಕಣ್ರಿ. ನನ್ಗಂತೂ ಬಲು ಯೋಚನೆ ಆಗ್ತಿತ್ತು, ಇಲ್ಲೆಲ್ಲ ನಾಟಿ ಕೋಳಿಗಳೆಲ್ಲ ಹೊಂದಾಣಿಕೆ ಆಗ್ತಾವೋ ಇಲ್ವೋ, ಜಾಗ ಸರಿ ಆಗುತ್ತೋ ಆಗಲ್ವೋ, ಮೇವುಗಳೆಲ್ಲಿಂದ ತಗೊಂಡ್ಬರೋಣ. ಅಯ್ಯೋ ಎಲ್ಲಾ ಮೇಂಟೈನ್ ಮಾಡಾದ್ಮೇಲೆ ಕಡೆಗೆ ನಾಟಿ ಮೊಟ್ಟೆ ದಿನಾಲು 50-60-100 ಹತ್ರ ಮೊಟ್ಟೆ ಸಿಗ್ತವೆ. ಯಾರು ತಗೊಂತಾರೋ ಏನ, ಹೆಂಗ್ ವ್ಯಾಪಾರ ಮಾಡೋದು, ಹೆಂಗ್ ಮಾರೋದು ಅಂತ ಯೋಚನೆ ಆಗ್ತಿತ್ತು. ಅಲ್ಲ ಕಣ್ರಿ, ಇನ್ನು 9 ಗಂಟೆ ಆಗಿಲ್ಲ, ಅದಕ್ಕಿಂತ ಮುಂಚೆನೆ ಎಲ್ಲ ಬಂದ್ಬಿಟ್ಟು ನಾಟಿ ಮೊಟ್ಟೆ ಎಲ್ಲ ತಗೊಂಡ್ ಹೋದ್ರು ಅಂದ್ರೆ ಕೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ ಕಣ್ರಿ. ರೀ ಸರಿ ಸರಿ ಆಯ್ತು, ಮಾಡ್ರಿ ಹಂಗೆ ಮಾಡ್ರಿ, ಒಳ್ಳೇದಾಗುತ್ತೆ. ಅಲ್ಲ ಕಣ್ರಿ, ಇನ್ನೊಂದ 100 ಕೋಳಿ ತಗೊಂಡ್ಬಂದ್ಬಿಟ್ಟು ಸಾಕಿದ್ರು ಆಗ್ತಿತ್ತು. ಇನ್ನು ಮೊಟ್ಟೆಗಳು ಜಾಸ್ತಿ ಇಡೋದಲ್ವಾ, ಇನ್ನು ಇಂಪ್ರೂವ್ ಆಗೋ, ಕೇಳದವ್ರಿಗೆಲ್ಲ ಕೊಡ್ಬೋದು, ಇನ್ನು ಇಂಪ್ರೂವ್ ಮಾಡ್ಬೋದು ನಾವು. ಮಾಡ್ಬೋದು ಸೌಮ್ಯ. ನನಗೆ ಒಬ್ನ ಕೈಲೇ ಸಾಕಾಗ್ಬಿಡುತ್ತೆ ಕಣ್ ಸೌಮ್ಯ. ಎಷ್ಟಂತ ಮಾಡ್ಲಿ ಹೇಳು, ನಾನು ಒಬ್ನೇ. ಸುಸ್ತಂದ್ರೆ ಸುಸ್ತಾಗ್ಬಿಡುತ್ತೆ ಪಾಪ. ನಿನ್ಗೆ ಇವೆಲ್ಲ ಮಾಡಿ ರೂಢಿ ಇಲ್ಲ, ಅಭ್ಯಾಸ ಇಲ್ಲ. ನಿನ್ಗೆ ಇವೆಲ್ಲ ಕರ್ಕೊಂಬಂದ್ಬಿಟ್ಟು ಇಲ್ಲೆಲ್ಲ ಕೆಲಸ ಮಾಡ್ಸೋದಕ್ಕೆ ನನಗೆ ಇಷ್ಟ ಆಗಲ್ಲ ಸೌಮ್ಯ. ಅಲ್ಲ, ಮೊದ್ಲಂತೂ ಬೇಜಾರು ಮಾಡಿಸ್ಬಿಟ್ಟಿದೀನಿ. ಇವಾಗ್ಲೂ ಕೂಡ ನಿನ್ಗೆ ಬೇಜಾರು ಮಾಡಿಸಿ ಹರ್ಟ್ ಮಾಡಿಸಿ ಕೆಲಸ ಮಾಡ್ಸೋದಕ್ಕೆ ನನಗೆ ಇಷ್ಟ ಇಲ್ಲ ಸೌಮ್ಯ. ನೀನು ಆರಾಮಾಗಿರು, ನನಗೆ ನಂಬ್ಕೊಂಡು ಬಂದಿದೀಯಾ. ನನಗೆ ಎಷ್ಟು ಜನ ಆಡ್ಕೊಂಡಿದಾರೋ ಅವ್ರು ಎಲ್ಲರ ಚಾಲೆಂಜ್ ಮೇಲೂ ನಿನಗೆ ಇನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ತೀನಿ, ಸರಿನಾ? ನಡಿ, ತಿಂಡಿ ಏನಾರ ಮಾಡ್ಕೊಂಡು ತಿನ್ನೋಣ. ಇನ್ನೇನು ಎಲ್ಲ ಕೋಳಿಗಳಿಗೆಲ್ಲದೂ ಮೇವೆಲ್ಲ ಹಾಕಾಯ್ತು. ಹಸುಗಳಿಗೂ ಮೇವು ತಗೊಂಬಂದಿದ್ದೀನಿ. ಇನ್ನೇನು ಹಸುಗಳಿಗೆ ಮೇವು ಹಾಕ್ಬಿಟ್ಟು ತಿರ್ಗಾ ಇಲ್ಲಿ ಬರ್ತೀನಿ, ನಡಿ. ಹಿಂಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ್ರಿ. ನಮ್ಮನೇಲಿ ನಾನು ಚೆನ್ನಾಗಿ ಇರ್ತಿದ್ದೆ ಕೆಲಸ ಮಾಡ್ದಲೆ. ಆದ್ರೆ ಗಂಡನ್ ಕಷ್ಟ ಸುಖಕ್ಕೆ ಆಗ್ಬೇಕು ಕಣ್ರಿ ಹೆಂಡತಿ ಅಂದ್ಮೇಲೆ, ಸರಿನಾ? ನೀವೇನ್ ಹೇಳಿದ್ರು ನಾನು ಕೆಲಸ ಮಾಡ್ತೀನಿ. ನನ್ಗೇನ್ ಅದ್ರಲ್ಲಿ ಅದು ಇದು ಬೇಜಾರ್ ಮಾಡ್ಕೊಳ್ಳೋದು ಏನಿಲ್ಲ, ಸರಿನಾ? ಇನ್ನೊಂದು 100 ನಾಟಿ ಕೋಳಿ ಮೊಟ್ಟೆ ತಗೊಂಬನ್ನಿ, ಸಾಕನ. ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಸರಿನಾ? ಹಾಲ್ ಕರೆದು ಹಾಕೋದಕ್ಕೆ, ಹಸುಗಳು ನೋಡ್ಕೊಳೋದಕ್ಕೆ, ಹಸುಗಳಿಗೆ ಮೇವ್ ಹಾಕೋದಕ್ಕೆ, ಪ್ರತಿಯೊಂದಕ್ಕೂ ನಾನು ಹೆಲ್ಪ್ ಮಾಡ್ತೀನಿ ಕಣ್ರಿ. ನೀವೇನು ಯೋಚನೆ ಮಾಡ್ಬೇಡ್ರಿ, ಸರಿನಾ? ನನಗೆ ನೀವು ಬೆಳಿಬೇಕು ಕಣ್ರಿ. ನಿಮ್ಗೆ ಒಳ್ಳೆ ಬುದ್ಧಿ ಬಂದೈತೆ. ನಮ್ಗೆ ಎಷ್ಟು ಜನ ಆಡ್ಕೊಂಡಿದಾರೋ ಎಲ್ಲಾರ ಚಾಲೆಂಜ್ ಮೇಲೂ ಕೂಡ ನೀವು ಬೆಳಿಬೇಕು ಕಣ್ರಿ, ಸರಿನಾ? ನೀವು ಬೆಳೆದು ತೋರಿಸ್ಬೇಕು ಅಷ್ಟೇ.